ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ನಿರ್ಮಾಣ ಅವ್ಯವಹಾರ, ನಗರದ ಕಟ್ಟಡಗಳಿಗೆ ದಿಢೀರ್ ವಿಜಿಲೆನ್ಸ್ ದಾಳಿ, ವ್ಯಾಪಕ ಅವ್ಯವಹಾರ ಪತ್ತೆ. ಎಂಡೋಸಲ್ಫಾನ್ ಸಾಲ ಪರಿಹಾರ, ಸರ್ಕಾರ 25 ಕೋಟಿ ಮಂಜೂರಿಗೆ, ಅರ್ಹರ ಪತ್ತೆಗೆ ಜಿಲ್ಲಾಧಿಕಾರಿ ನೇತೃತ್ವ ಸಮಿತಿಗೆ ಅಧಿಕಾರ. ಕೃಷಿಯಲ್ಲಿ ಬಯ ತಂತ್ರಜ್ಞಾನ ಅಳವಡಿಕೆ, ಸಾಧ್ಯತೆ ಬಗ್ಗೆ ಅಧ್ಯಯನ, CPCRIಯಲ್ಲಿ ದ್ವಿದಿನ ರಾಷ್ಟ್ರೀಯ ವಿಚಾರ ಸಂಕಿರಣ ಆರಂಭ. ತಂಬಾಕು ತಡೆಗೆ ವಿಶೇಷ ಪಡೆ ಕಾರ್ಯಾಚರಣೆ ತೀವ್ರ, ಉನ್ನತಾಧಿಕಾರ ಸಭೆಯಲ್ಲಿ ಕಟ್ಟುನಿಟ್ಟಿನ ನಿರ್ದೇಶ. ವಿವರವಾದ ಸುದ್ದಿಗಳು. ಜಿಲ್ಲೆಯ ಎಂಡೋ ಸಂತ್ರಸ್ತರ ಸಾಲ ಪರಿಹಾರಕ್ಕಾಗಿ ಸರ್ಕಾರ ಹೊಸ ಯೋಜನೆಯನ್ನು ಘೋಷಿಸಿದೆ. ಇದಕ್ಕಾಗಿ ಸಚಿವ ಸಂಪುಟ ಸಭೆಯು 25 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ. 50,000ವರೆಗಿನ ಸಾಲದ ಪರಿಹಾರಕ್ಕಾಗಿ 10 ಕೋಟಿ, 50,000ದಿಂದ 2 ಲಕ್ಷವರೆಗಿನ ಸಾಲ ಪರಿಹಾರಕ್ಕಾಗಿ 12 ಕೋಟಿ ಹಾಗೂ 2 ಲಕ್ಷ ಮೇಲ್ಪಟ್ಟ ಸಾಲದ ಪರಿಹಾರಕ್ಕಾಗಿ 3 ಕೋಟಿ ರೂಪಾಯಿ ಬೇಕಾದೀತೆಂದು ಸಚಿವ ಸಂಪುಟ ಲೆಕ್ಕ ಹಾಕಿದೆ. ಖಾಸಗಿ ಸಂಸ್ಥೆಗಳ ಸಾಲ, ವಾಹನ ಸಾಲ, ಗೃಹೋಪಕರಣಗಳು, ಆಡಂಬರ ವಸ್ತುಗಳ ಖರೀದಿ ಎಂಬುವುಗಳ ಸಾಲಕ್ಕೆ ಈ ಸೌಲಭ್ಯ ಬಾಧಕವಲ್ಲ. ಸಂತ್ರಸ್ತರ ಹಾಗೂ ಕುಟುಂಬ ಸದಸ್ಯರ 50,000 ರೂಪಾಯಿವರೆಗಿನ ಸಾಲಗಳು ಯೋಜನೆಯಲ್ಲಿ ಒಳಪಡುವುದು. ಮಕ್ಕಳ ಹಾಗೂ ಬುದ್ಧಿಮಾಂದ್ಯ ಬಾಧಿತರ ತಾಯ್ತಂದೆಯರಿಗೆ ಸೌಲಭ್ಯ ದೊರಕುವುದು. ಅವರ ಅಭಾವದಲ್ಲಿ ರಕ್ಷಕರ ಹೆಸರಿಗೆ ಈ ಸೌಲಭ್ಯ ದೊರಕುವುದು. ಸಂತ್ರಸ್ತ ವ್ಯಕ್ತಿಯ ಹೆಸರಿನಲ್ಲಿ ಒಂದಕ್ಕಿಂತ ಅಧಿಕ ಸಾಲ ಪಡೆದಿದ್ದಲ್ಲಿ 50,000 ರೂಪಾಯಿ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಮರುಪಾವತಿಸಲು ಸಾಧಿಸುವ ಸಾಲಗಳನ್ನು ಮಾತ್ರವೇ ಸಾಲ ಪರಿಹಾರ ಯೋಜನೆಯಲ್ಲಿ ಒಳಪಡಿಸಲಾಗುವುದು. 2011ರ ಜುಲೈ ತಿಂಗಳು ಅಥವಾ ಅದರ ಬಳಿಕ ಪಡೆದ ಸಾಲಗಳನ್ನು ಪರಿಹಾರಕ್ಕೆ ಪರಿಗಣಿಸಲಾಗುವುದು. 50,000ಕ್ಕಿಂತ ಮೇಲ್ಪಟ್ಟು 2 ಲಕ್ಷದವರೆಗಿನ ಸಾಲಗಳನ್ನು ವಿವಿಧ ರೀತಿಯ ಪರಿಗಣನೆಗೆ ಒಳಪಡಿಸಿ ಯೋಜನೆಯಲ್ಲಿ ಸೇರಿಸಲಾಗುವುದು. ಈ ಹಿಂದೆ ಘೋಷಿಸಲಾಗಿದ್ದ ಮೊರಟೋರಿಯಂನ ಕಾಲಾವಧಿ ಸೆಪ್ಟೆಂಬರ್ 10ಕ್ಕೆ ಕೊನೆಗೊಂಡಿರುವ ಹಿನ್ನೆಲೆಯಲ್ಲಿ ಹೊಸ ಸಾಲ ಪರಿಹಾರ ಯೋಜನೆ ಘೋಷಿಸಲಾಗಿದೆ. ಕಾಸರಗೋಡು ನಗರದಲ್ಲಿ ಕಾನೂನು ಉಲ್ಲಂಘಿಸಿ ನಿರ್ಮಿಸಿರುವ ಕಟ್ಟಡಗಳ ವಿರುದ್ಧ ದಿಢೀರ್ ವಿಜಿಲೆನ್ಸ್ ದಾಳಿ. ಕ್ರಮ ಜರುಗಿಸಬೇಕಾದ ನಗರಸಭೆಯ ತೂಕಡಿಕೆ ನಡುವೆ ಎಚ್ಚೆತ್ತುಕೊಂಡಿರುವ ವಿಜಿಲೆನ್ಸ್ ದಳವು ಮಿಂಚಿನ ಕಾರ್ಯಾಚರಣೆ ಮೂಲಕ ನಿರ್ಮಾಣ ಅವ್ಯವಹಾರವನ್ನು ಪತ್ತೆ ಹಚ್ಚಿದೆ. ಮುಂದಿನ ಕ್ರಮಗಳಿಗಾಗಿ ವಿಜಿಲೆನ್ಸ್ ನಿರ್ದೇಶಕರಿಗೆ ಶಿಫಾರಸು ಮಾಡಲಾಗಿದೆ. ಗುರುವಾರ ಕಾಸರಗೋಡು ನಗರದ ಹೊಸ ಬಸ್ ನಿಲ್ದಾಣ ಬಳಿಯ ಕಟ್ಟಡ ಹಾಗೂ ನುಳ್ಳಿಪಾಡಿಯ ಕಟ್ಟಡಕ್ಕೆ ದಾಳಿ ಇರಿಸಲಾಗಿದೆ. ವಿವಾ ಮಾಲ್ ಕಾರ್ಯಾಚರಿಸುವ ಹೊಸ ಬಸ್ ನಿಲ್ದಾಣ ಬಳಿಯ ಕಟ್ಟಡದ ಮಾಲಕ ಮೊಹಮ್ಮದ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಈ ಕಟ್ಟಡಕ್ಕೆ 5 ಅಂತಸ್ತುಗಳವರೆಗೆ ನಿರ್ಮಾಣಕ್ಕೆ ಮಾತ್ರ ಅನುಮತಿ ಇದ್ದರೂ 6 ಅಂತಸ್ತುಗಳನ್ನು ನಿರ್ಮಿಸಲಾಗಿತ್ತು. ಅಲ್ಲದೆ ವಾಹನ ನಿಲುಗಡೆಗೆ ಅಗತ್ಯ ಪಾರ್ಕಿಂಗ್ ಸೌಕರ್ಯವೂ ಇಲ್ಲ. ಕಟ್ಟಡ ನಿರ್ಮಾಣದ ಪ್ರಾಥಮಿಕ ಕಾನೂನನ್ನು ಕೂಡ ಗಾಳಿಗೆ ತೂರಿ ಇದರ ನಿರ್ಮಾಣ ನಡೆದಿರುವುದಾಗಿ ವಿಜಿಲೆನ್ಸ್ DYSP KV ರಘುರಾಮನ್ ತಿಳಿಸಿದ್ದಾರೆ. ನುಳ್ಳಿಪಾಡಿಯ ಕಟ್ಟಡದಲ್ಲೂ ಪಾರ್ಕಿಂಗ್ ಅವ್ಯವಸ್ಥೆ ಸಹಿತ ನಿರ್ಮಾಣ ಅವ್ಯವಹಾರ ಪತ್ತೆ ಹಚ್ಚಲಾಗಿದೆ. ನಿರ್ಮಾಣ ಅವ್ಯವಹಾರಗಳ ಬಗ್ಗೆ ಲಭಿಸಿದ ವ್ಯಾಪಕ ದೂರಿನನ್ವಯ ಕಾರ್ಯಾಚರಣೆ ನಡೆಸಲಾಗಿ ಈ ರೀತಿಯ ಇನ್ನಷ್ಟು ಕಟ್ಟಡಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಕಾರ್ಯಾಚರಣೆ ಚುರುಕುಗೊಳಿಸುವುದಾಗಿ DYSP ರಘುರಾಮನ್ ತಿಳಿಸಿದ್ದಾರೆ. ASI ಶಿವದಾಸನ್, ಹೆಡ್ ಕಾನ್ಸ್ಟೇಬಲ್ ರಾಧಾಕೃಷ್ಣನ್, ಕಾನ್ಸ್ಟೇಬಲ್ ಜೋಸೆಫ್, ಲೋಕೋಪಯೋಗಿ ಇಲಾಖೆ ಸಹಾಯಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿನೋದ್ ಕುಮಾರ್ ಮೊದಲಾದವರು ತಂಡದಲ್ಲಿದ್ದರು. ಕಾಸರಗೋಡು CPCRIಯಲ್ಲಿ ರಾಷ್ಟ್ರೀಯ ಮಟ್ಟದ ದ್ವಿದಿನ ವಿಚಾರ ಸಂಕಿರಣ ಆರಂಭವಾಗಿದೆ. ಬಯ ತಂತ್ರಜ್ಞಾನ ಹಾಗೂ ಬಯೋ ಮಾಹಿತಿ ಕ್ಷೇತ್ರದ ಸಾಧ್ಯತೆ, ಸವಾಲುಗಳು ಎಂಬ ವಿಷಯದ ಆಧಾರದಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ CPCRIಯಲ್ಲಿ ಗುರುವಾರ ಪೂರ್ವಾಹ್ನ ಆರಂಭವಾಗಿದೆ. ಶುಕ್ರವಾರ ಸಾಯಂಕಾಲವರೆಗೆ ಮುಂದುವರಿಯುವುದು. ರಾಷ್ಟ್ರೀಯ ವಿಚಾರಗೋಷ್ಠಿಯಲ್ಲಿ ವಿವಿಧ ಕ್ಷೇತ್ರಗಳ 25ರಷ್ಟು ವಿಜ್ಞಾನಿಗಳು ಭಾಗವಹಿಸುತ್ತಿದ್ದಾರೆ. ವಿವಿಧ ಸಂಸ್ಥೆಗಳ 75ರಷ್ಟು ವಿದ್ಯಾರ್ಥಿಗಳು ಪ್ರಬಂಧ ಮಂಡಿಸಲಿರುವರು. 6 ಸೆಷನ್ಗಳಲ್ಲಾಗಿ ನಡೆಯುವ ವಿಚಾರಗೋಷ್ಠಿಯನ್ನು ಕೊಯಂಬತ್ತೂರಿನ ಶುಗರ್ ಕ್ಯಾನ್ ಬ್ರೀಡಿಂಗ್ ಸಂಸ್ಥೆಯ ಮುಖ್ಯಾಧಿಕಾರಿ ಡಾಕ್ಟರ್ R ವಿಶ್ವನಾಥ ಉದ್ಘಾಟಿಸಿದರು. CPCRI ವಿಜ್ಞಾನಿಗಳಾದ ಡಾಕ್ಟರ್ ಮಹೇಶ್ವರಪ್ಪ, ಡಾಕ್ಟರ್ ಹೆಬ್ಬಾಳ್, ಡಾಕ್ಟರ್ ಮುರಳೀಧರನ್, ಡಾಕ್ಟರ್ ಅನಿತಾ, ಡಾಕ್ಟರ್ ವಿನಾಯಕ ಹೆಗ್ಡೆ, ಡಾಕ್ಟರ್ ರವಿ ಭಟ್ ಮೊದಲಾದವರು ವಿವಿಧ ವಿಷಯಗಳ ಬಗ್ಗೆ ವಿವರಿಸಿದರು. CPCRI ನಿರ್ದೇಶಕ ಡಾಕ್ಟರ್ P ಚೌಡಪ್ಪ ಅಧ್ಯಕ್ಷತೆ ವಹಿಸಿದರು. ಜಿಲ್ಲೆಯಲ್ಲಿ ತಂಬಾಕು ಉತ್ಪನ್ನಗಳನ್ನು ನಿಯಂತ್ರಿಸಲು ವಿಶೇಷ ದಳದ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲು ನಿರ್ಧರಿಸಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ADM H ದಿನೇಶನ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಯಿತು. ತಂಬಾಕು ಉತ್ಪನ್ನ ನಿಯಂತ್ರಣ ಕಾನೂನು ಜಿಲ್ಲಾ ಮಟ್ಟದ ಮಾನಿಟರಿಂಗ್ ಸಮಿತಿ ನೇತೃತ್ವದಲ್ಲಿ ಸಭೆ ನಡೆಯಿತು. ತಂಬಾಕು ಉತ್ಪನ್ನಗಳ ಮಾರಾಟ ಪತ್ತೆ ಹಚ್ಚಲು ಪೊಲೀಸ್ ಅಬಕಾರಿ ತಹಶೀಲ್ದಾರ್ಗಳು ಗ್ರಾಮಾಧಿಕಾರಿಗಳನ್ನೊಳಗೊಂಡ ದಳ ರಚಿಸಲಾಗಿದೆ.
ಅನ್ಯ ರಾಜ್ಯಗಳಿಂದ ತಲುಪುವ ಕಾರ್ಮಿಕರು ಪಾನ್, ತಂಬಾಕು ಉತ್ಪನ್ನ ಹಾಗೂ ಮಾದಕ ವಸ್ತು ಸಾಗಾಟ ನಡೆಸುತ್ತಿರುವ ಮಾಹಿತಿ ಲಭಿಸಿರುವುದಾಗಿ ಸಭೆಯಲ್ಲಿ ತಿಳಿಸಲಾಯಿತು. ಅಲ್ಲದೆ ಕಾಲೇಜು ವಿದ್ಯಾರ್ಥಿಗಳು, ಯುವಕರು ಇದರ ದಾಸರಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಪಿ ಗೋಪಿನಾಥನ್, ಸಹಾಯಕ ಅಬಕಾರಿ ಆಯುಕ್ತ ವಿ ಸುರೇಂದ್ರನ್, ಎಂ ಸಾಜನ್, ಮೋಹನ್ ಮಾಂಗಾಟ್, ರಾಕೇಶ್ ಆರ್ ನಾಯರ್, ಜಿಲ್ಲಾ ಉಪ ವೈದ್ಯಾಧಿಕಾರಿ ಎಂಸಿ ವಿಮಲ್ರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ರಸ್ತೆ ದುರಸ್ತಿಗೆ ಆಗ್ರಹಿಸಿ ಬಿಜೆಪಿಯ ಮದ್ದೂರು ಪಂಚಾಯತಿನ 33ನೇ ಬೂತ್ ಸಮಿತಿ ನೇತೃತ್ವದಲ್ಲಿ ಮಾರ್ಚ್ ಹಾಗೂ ಪ್ರತಿಭಟನಾ ಧರಣಿ ನಡೆಯಿತು. ಗುರುವಾರ ಪೂರ್ವಾಹ್ನ ನಗರದ ಲೋಕೋಪಯೋಗಿ ಕಚೇರಿ ಮುಂದೆ ನಡೆದ ಧರಣಿ ಮುಷ್ಕರದಲ್ಲಿ ಹಲವಾರು ಮಂದಿ ಭಾಗಿಯಾದರು. ಮೀಪುಗುರಿ ಜಂಕ್ಷನ್ ರಸ್ತೆ ಹಾಗೂ ಪಾರಕಟ್ಟೆ ರಸ್ತೆಯು ವರ್ಷಾನುಗಟ್ಟಲೆ ಕಳಪೆ ಸ್ಥಿತಿಯಲ್ಲಿದೆ. ಈ ರಸ್ತೆಯ ಬಗೆಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ದುರಸ್ತಿಗೊಳಿಸದೇ ಇರುವುದನ್ನು ಪ್ರತಿಭಟಿಸಿ ಹೋರಾಟ ನಡೆಸಲಾಗಿದೆ. ಪಾರಕಟ್ಟೆಯಿಂದ ಆರಂಭವಾದ ಮಾರ್ಚ್ ಕಾಸರಗೋಡಿನ ಲೋಕೋಪಯೋಗಿ ಕಚೇರಿಗೆ ಸಾಗಿತು. ಬಳಿಕ ಲೋಕೋಪಯೋಗಿ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿ സത്യാഗ്രഹವನ್ನು ബ്ലോക്ക് പഞ്ചായത്ത് സദസ്യ എസ് കുമാർ ഉദ്ഘാടിಸಿದರು. ആയിരക്കണക്കിന് ആൾക്കാർ യാത്ര ചെയ്യുന്നു. വാഹനം പോകാനാകുന്നില്ല. SP ഓഫീസ്, എയർ ക്യാമ്പ്, ജില്ലാ കളക്ടർ, കോടതിക്ക് എല്ലാം പോകുന്ന ഒരു റൂട്ടാണ്. അപ്പോൾ ആ റോഡിനെ ഇത്ര എന്തുകൊണ്ട് അവഗണിക്കുന്നതെന്നുള്ളത് നമുക്കറിയാല. പക്ഷേ ഞങ്ങൾ പലപ്പോഴും MLAയോട് ആവശ്യപ്പെട്ടിരുന്നു, ആ റോഡ് ഒന്ന് പണ്ട് ഉപയോഗിച്ച് റോഡ് ഉണ്ടാക്കണം. MLA അത് ചെവി കൊടുക്കാൻ കേൾക്കില്ല. അതുപോലെ ഞങ്ങൾ അത് കേൾക്കാത്ത ഒരു അവസരത്തിലാണ് ഈ സന്ദർഭത്തിൽ നമുക്ക് ഈ സമരം ഏറ്റെടുക്കേണ്ടി വന്നത്. വരാൻ പോകുന്ന നാളുകളിൽ ഇത് ശക്തമാക്കും. എത്ര പെട്ടെന്ന് ഇത് റോഡ് ടാർ ചെയ്തില്ലെങ്കിൽ. ವಾರ್ಡ್ ಸದಸ್ಯ ರಾಧಾಕೃಷ್ಣ ಎಸ್ ಅಧ್ಯಕ್ಷತೆ ವಹಿಸಿದರು. ಧನಂಜಯ, ಮುರಳಿ, ಪಾರಕಟ್ಟೆ, ಜಯಶ್ರೀ ಮೊದಲಾದವರು ಹೋರಾಟಕ್ಕೆ ನೇತೃತ್ವ ನೀಡಿದರು. ಅಕ್ರಮ ಶರಾಬು ಕೈವಶವಿರಿಸಿದ ಪ್ರಕರಣದಲ್ಲಿ ಆರೋಪಿಗೆ 2 ವರ್ಷ ಸಜೆ ಹಾಗೂ 1 ಲಕ್ಷ ರೂಪಾಯಿ ಜುಲ್ಮಾನೆ ವಿಧಿಸಲಾಗಿದೆ. ದಂಡ ಪಾವತಿಸದಿದ್ದಲ್ಲಿ 2 ತಿಂಗಳ ಹೆಚ್ಚುವರಿ ಸಜೆ ವಿಧಿಸಿ ಕಾಸರಗೋಡು ಜಿಲ್ಲಾ ವಿಭಾಗೀಯ ನ್ಯಾಯಾಲಯ ತೀರ್ಪಿತ್ತಿದೆ. ಮಂಜೇಶ್ವರದ ವರ್ಕಾಡಿ ತಚ್ಚಿರೆಪದವು ನಿವಾಸಿ ಚಂದ್ರಪ್ಪ ಯಾನೆಸ್ಸಿ ಚಂದ್ರಶೇಖರ 47 ಶಿಕ್ಷೆಗೊಳಗಾದಾತ. 2008 ಆಗಸ್ಟ್ 16ರಂದು ತಚ್ಚಿರೆ ಪದವಿನಲ್ಲಿ ಕುಂಬಳೆ ಅಬ್ಕಾರಿ ರೇಂಜಿನ ಅಧಿಕಾರಿಗಳು ಈತನನ್ನು 10 ಲೀಟರ್ ಶರಾಬು ಸಹಿತ ಬಂಧಿಸಿದ್ದರು. ಇದೀಗ ವಿಚಾರಣೆ ಪೂರ್ತಿಗೊಳಿಸಿದ ಜಿಲ್ಲಾ ನ್ಯಾಯಾಲಯ ತೀರ್ಪು ನೀಡಿದೆ. ಏಕಾಸರೆಯಾಗಿರುವ ಮನೆ ಯಜಮಾನನ ದೀನ ಸ್ಥಿತಿಯು ಇಡೀ ಕುಟುಂಬವನ್ನು ಬೀದಿಗೆ ಬೀಳುವಂತಾಗಿಸಿದೆ. ತಲಪಾಡಿ ತೂಮಿನಾಡು ಬಳಿಯ ಉದಯಗಿರಿ ನಿವಾಸಿ 40 ವರ್ಷ ಪ್ರಾಯದ ಜಯಂತ ಎಂಬವರ ದುರಂತವು ಇಡೀ ಕುಟುಂಬವನ್ನು ದಂಗಾಗಿಸಿದೆ. ಚಾಲಕ ವೃತ್ತಿಯ ಪುಟ್ಟ ಆದಾಯದಿಂದ ಕುಟುಂಬ ಭಾರ ನಿಭಾಯಿಸುತ್ತಿದ್ದ ಇವರಿಗೆ ಅಪರೂಪದ ಕಾಯಿಲೆ ತಗುಲಿ ಬಲದ ಕಾಲು ಕಳೆದುಕೊಂಡ ಸ್ಥಿತಿ ಉಂಟಾಗಿದೆ. ಜಯಂತ ಅವರು ಕಳೆದ 20 ವರ್ಷಗಳಿಂದ ಘನವಾಹನಗಳಲ್ಲೂ ಬಳಿಕ ತೂಮಿನಾಡಿನಲ್ಲಿ ರಿಕ್ಷಾ ಚಾಲಕರಾಗಿಯೂ ದುಡಿಯುತ್ತಿದ್ದರು. ಇಷ್ಟರಲ್ಲೇ ಬಲಗಾಲಿನಲ್ಲಿ ನೋವು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಒದಗಿಸಿದರೂ ನೋವು ಉಲ್ಬಣವಾದಾಗ ಕಾಲು ತುಂಡರಿಸಬೇಕೆಂದು ವೈದ್ಯರು ಸೂಚಿಸಿದ್ದು, ಈ ಹಿನ್ನೆಲೆಯಲ್ಲಿ ಆಗಸ್ಟ್ 5ರಂದು ಶಸ್ತ್ರಚಿಕಿತ್ಸೆ ಮೂಲಕ ಬಲಕಾಲನ್ನು ತುಂಡರಿಸಲಾಗಿತ್ತು. ಇದಕ್ಕಾಗಿ ತಗುಲಿದ್ದ 2 ಲಕ್ಷ ರೂಪಾಯಿ ವೆಚ್ಚವನ್ನು ಸಾಲ ಮಾಡಿ ಹೊಂದಿಸಿ ನೀಡಿದ್ದರು. ಈಗ ಆದಾಯವಿಲ್ಲದೆ 4 ಮಕ್ಕಳ ತಂದೆಯಾಗಿರುವ ಇವರಿಗೆ ಕುಟುಂಬ ನಿರ್ವಹಣೆ ತ್ರಾಸದಾಯಕವಾಗಿದೆ. ಪತ್ನಿ ಪುಷ್ಪಾರವರು ಬೀಡಿ ಕಟ್ಟಿ ದಿನ ದೂಡುತ್ತಿದ್ದಾರೆ. ಹಿರಿಯ ಪುತ್ರ ಆರ್ಥಿಕ ಸಂಕಷ್ಟದಿಂದ ಶಿಕ್ಷಣ ಮುಂದುವರಿಸಲಾಗದೆ 10ನೇ ತರಗತಿಗೆ ಮೊಟಕುಗೊಳಿಸಿದ್ದಾನೆ. 2ನೇ ಮಗ ಪೃಥ್ವಿರಾಜ್ 8ನೇ, 3ನೇ ಮಗಳು ಪ್ರತಿಭಾ 6ನೇ ಹಾಗೂ ಕಿರಿಯ ಮಗಳು ತನುಶ್ರೀ 2ನೇ ತರಗತಿಯಲ್ಲಿ ಕಲಿಯುತ್ತಿದ್ದಾರೆ. 6 ಮಂದಿ ಇರುವ ಕುಟುಂಬಕ್ಕೆ ಆದಾಯವಿಲ್ಲದೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಜಯಂತರವರಿಗೆ ಕೃತಕ ಮರಗಾಲು ಅಳವಡಿಸಬೇಕಾದರೆ ಇನ್ನೂ ಅಪಾರ ಹಣ ಬೇಕಾಗಲಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಜತೆಗೆ ಶಸ್ತ್ರಚಿಕಿತ್ಸೆಗೆ ಮಾಡಿದ ಸಾಲ, ಆದಾಯದ ಸಮಸ್ಯೆ ಇದೆಲ್ಲದರಿಂದ ಈ ಕುಟುಂಬ ಕಂಗಾಲಾಗಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂಬ ಇವರ ಆಸೆ ಕಮರಿದೆ. ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರದ ಹಾಗೂ ದಾನಿಗಳ ನೆರವನ್ನು ಕುಟುಂಬ ಕೋರುತ್ತಿದೆ. ನೆರವು ನೀಡಬಯಸುವವರು ಜಯಂತರವರ ಹೆಸರಿನಲ್ಲಿ ಕೆನರಾ ಬ್ಯಾಂಕಿನ ಹೊಸಂಗಡಿ ಶಾಖೆಯಲ್ಲಿರುವ ಖಾತೆಗೆ ಹಣ ನೀಡುವಂತೆ ಕೋರಲಾಗಿದೆ. ಈ ಬಗ್ಗೆ ಮಾಹಿತಿಗಾಗಿ ಜಯಂತರವರ ದೂರವಾಣಿಯನ್ನು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 9895135998 ಆಗಿರುವುದು. ಸಂಖ್ಯೆ ಮತ್ತೊಮ್ಮೆ 9895135998.
ಉತ್ತರ ಕೇರಳ ಗಾಣಿಗ ಸಮುದಾಯ ಸಂಗಮವು ಭಾನುವಾರ ಬೇಕಲ ಕರಿಪೋಡಿ ಶ್ರೀ ತಿರೂರು ಮುಚ್ಚಿಲೋಟು ಭಗವತಿ ಕ್ಷೇತ್ರದಲ್ಲಿ ಜರಗಲಿದೆ. ಕೇರಳದ ಸಮುದಾಯ ಬಾಂಧವರೆಲ್ಲರೂ ಸಂಗಮಿಸುವ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ಜರುಗುವ ಸಮಾರಂಭದಲ್ಲಿ ರಾಜ್ಯ ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಉದ್ಘಾಟನೆ ನೆರವೇರಿಸುವರೆಂದು ಸಂಬಂಧಪಟ್ಟವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಂಘಟನಾ ಸಮಿತಿ ರಕ್ಷಾಧಿಕಾರಿ ವಿ ಕರುಣಾಕರನ್ ಅವರು ಅಧ್ಯಕ್ಷತೆ ವಹಿಸಲಿದ್ದು, SSLC +2 ಪರೀಕ್ಷೆಗಳಲ್ಲಿ ಉನ್ನತ ಅಂಕಗಳೊಂದಿಗೆ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಭುವನೇಶ್ವರಿ ಪುರಸ್ಕಾರವನ್ನು ಸಂಸತ್ ಸದಸ್ಯ ಪಿ ಕರುಣಾಕರನ್ ವಿತರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ವಲಯಗಳಲ್ಲಿ ಗಮನೀಯ ಸೇವೆ ಸಲ್ಲಿಸಿದ ಸಮಾಜದ ಹಿರಿಯರನ್ನು ಉದುಮ ಶಾಸಕ ಕೆ ಕುഞ്ഞിರಾಮನ್ ಸನ್ಮಾನಿಸುವರು. ವಿವಿಧ ರಾಜಕೀಯ, ಸಾಮಾಜಿಕ, ಕೈಗಾರಿಕಾ ವಲಯದ ಪ್ರಮುಖರು ಪಾಲ್ಗೊಳ್ಳುವರೆಂದು ತಿಳಿಸಲಾಗಿದೆ. ഈ മാസം 12-ാം തീയതി കരിപ്പോടി ശ്രീ തിരൂർ മുച്ചിലോട്ട് ഭഗവതി ക്ഷേത്ര പരിസരത്ത് നടക്കുകയാണ്. കേരളത്തിലെ ബഹുമാനപ്പെട്ട ആഭ്യന്തരമന്ത്രി രമേശ് ചെന്നിത്തല ഉദ്ഘാടനം ചെയ്യുന്ന യോഗത്തിൽ കാസർഗോഡ് പാർലമെന്റ് മെമ്പർ ശ്രീ പി കരുണാകരൻ അവർ കുട്ടികൾക്കുള്ള SSLC +2 പരീക്ഷകളിൽ ഉന്നത വിജയം നേടിയ സമുദായത്തിലെ വിദ്യാർത്ഥികൾക്ക് ഭുവനേശ്വരി പുരസ്കാരം വിതരണം ചെയ്തു. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿ ರಕ್ಷಾಧಿಕಾರಿ ವಿ ಕರುಣಾಕರನ್, ಅಧ್ಯಕ್ಷ ನ್ಯಾಯವಾದಿ ಕೆ.ವಿ. ರಾಜೇಂದ್ರ ಕುಮಾರ್, ಸಂಚಾಲಕ ಕೆ.ವಿ. ಬಾಲಗೋಪಾಲನ್, ವಿ. ಚಂದು ತಂಬಾನ್ ಮೊದಲಾದವರು ಭಾಗವಹಿಸಿದರು. ಬೈಕ್ಗಳು ಪರಸ್ಪರ ಡಿಕ್ಕಿ ಹೊಡೆದು ವ್ಯಕ್ತಿ ಮೃತಪಟ್ಟಿದ್ದಾರೆ. ಪಾಲಕುಂದ ನಿವಾಸಿ ಚಂದ್ರನ್ 54 ಮೃತರು. ಇವರು ತನ್ನ ಸಂಬಂಧಿಕ ಪ್ರಜಿತ್ ಎಂಬವರೊಂದಿಗೆ ಬೈಕಿನಲ್ಲಿ ಸಂಚರಿಸುತ್ತಿದ್ದಾಗ ಪಾಲಕುಂದಿನ ತಿರುವಕ್ಕೋಳಿ ಎಂಬಲ್ಲಿ ಎದುರಿನಿಂದ ಬಂದ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಗಂಭೀರ ಗಾಯಗೊಂಡ ಚಂದ್ರನ್ರನ್ನು ತಕ್ಷಣ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಮೃತರು ಪತ್ನಿ ಗೀತಾ, ಮಕ್ಕಳಾದ ನಿತ್ಯ, ನೀತು ಎಂಬವರನ್ನು ಹೊಂದಿದ್ದಾರೆ. ನಿತ್ಯೇನ ನೂರಾರು ವಾಹನಗಳು ಸಂಚಾರಕ್ಕೆ ಆಶ್ರಯಿಸುವ ಚೆಮ್ನಾಡು ಪರವನಡ್ಕ ದೇಳಿ ಮೇಲ್ಪರಂಬ ರಸ್ತೆಯನ್ನು ಆಧುನಿಕ ರೀತಿಯಲ್ಲಿ 9 ಮೀಟರ್ ಅಗಲದಲ್ಲಿ ಮೆಕ್ಕಾಡಾಮ್ ಡಾಮರೀಕರಣ ನಡೆಸುವಂತೆ ಒತ್ತಾಯಿಸಿ ನಿರಾಹಾರ ಸತ್ಯಾಗ್ರಹಕ್ಕೆ ಚಾಲನೆ. ಮೇಲ್ಪರಂಬ ಜನಕೀಯ ಮುಷ್ಕರ ಸಮಿತಿ ನೇತೃತ್ವದಲ್ಲಿ ಅನಿಶ್ಚಿತಾವಧಿ ನಿರಾಹಾರ ಸತ್ಯಾಗ್ರಹ ಆರಂಭಿಸಲಾಗಿದೆ. ಬುಧವಾರ ಪೂರ್ವಾಹ್ನ ಜರುಗಿದ ಸಮಾರಂಭದಲ್ಲಿ ಮುಷ್ಕರವನ್ನು ಪತ್ರಕರ್ತ ನ್ಯಾಯವಾದಿ ಬೇವಿಂಜೆ ಅಬ್ದುಲ್ಲಾ ಉದ್ಘಾಟಿಸಿದರು. എല്ലാ ജനകീയ പ്രതിനിധികളുടെയും, അതായത് പഞ്ചായത്ത് ബോർഡ് മെമ്പർമാർ, പിന്നെ അതുപോലെ മറ്റേ ബ്ലോക്ക് മെമ്പർമാരും അവരുടെ എല്ലാം വീടുകളിലേക്ക് നല്ല മെക്കാഡ റോഡ് പോലുള്ള റോഡുകളുണ്ട് എന്നതിന് ഒരു പഞ്ഞവുമില്ല. അവിടെ കുഴികളില്ല. പക്ഷേ പൊതുജനങ്ങൾക്ക് പബ്ലിക്കിന് ഉപയോഗിക്കേണ്ട റോഡുകളിൽ ഒന്നുകൊണ്ട് കുഴികളുണ്ട്. ಚೆಮ್ನಾಡು ಪಂಚಾಯತ್ ಅಧ್ಯಕ್ಷೆ ಆಯಿಷಾ ಸಹದುಲ್ಲಾ, ಉಪಾಧ್ಯಕ್ಷ ಕಲೆಕ್ಟರ್ ಅಬ್ದುಲ್ ಖಾದರ್, ಜಿಲ್ಲಾ ಪಂಚಾಯತ್ ಸದಸ್ಯ ಪಾದೂರು ಗುಂಜಾಮು, PB ಅಶ್ರಫ್, ಕಲೆಕ್ಟರ್ ಮಾಹಿನ್ ಹಾಜಿ ಮೊದಲಾದವರು ಭಾಗವಹಿಸಿದರು. ಚೆಮ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತ್ಯಧಿಕ ಜನಸಾಂದ್ರತೆ, ವಾಹನ ಸಾಂದ್ರತೆಯುಳ್ಳ ಸದ್ರಿ ರಸ್ತೆಯನ್ನು ಮೆಕ್ಕಾಡಂ ಮಾಡಬೇಕೆಂದು ಕಾಸರಗೋಡು ಕಾഞ്ഞങ്ങാಡು ತೀರ ಪ್ರದೇಶ ರಸ್ತೆಯ ನವೀಕರಣ ಯೋಜನೆಯನ್ನು ಕಾಲೋಚಿತವಾಗಿ ಪೂರ್ತಿಗೊಳಿಸಬೇಕೆಂದು ಒತ್ತಾಯಿಸಿ ನಿರಾಹಾರ ಸತ್ಯಾಗ್ರಹ ಆರಂಭಿಸಲಾಗಿದೆ. ಜನಕೀಯ ಮುಷ್ಕರ ಸಮಿತಿ ನಾಯಕ KP ರಾಫಿ ನೇತೃತ್ವದಲ್ಲಿ ಸತ್ಯಾಗ್ರಹ ಆರಂಭವಾಗಿದ್ದು 2 ದಿನ ಪೂರ್ತಿಗೊಳಿಸಿದೆ. ಸಂಚರಿಸುತ್ತಿದ್ದ ಟೆಂಪೋದ ಚಕ್ರ ಸಿಡಿದ ಪರಿಣಾಮ ಮಗುಚಿ ಬಿದ್ದು 2 ಗಾಯಗೊಂಡಿದ್ದಾರೆ. ತ್ರಿಶೂರು ನಿವಾಸಿಗಳಾದ ಜೋಜನ್ 43, ಜೋಯ್ 44 ಜಖಂಗೊಂಡವರು. ಇವರನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಗಿದೆ. ಗುರುವಾರ ಮುಂಜಾನೆ ಉಪ್ಪಳಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದುರಂತ ನಡೆದಿದೆ. ಕೊಯ್ಲಾಂಡಿಯಿಂದ ಉಳ್ಳಾಲದ ಕಾರ್ಖಾನೆಗೆ ಮೀನು ಸಾಗಿಸುತ್ತಿದ್ದಾಗ ದುರ್ಘಟನೆ ನಡೆದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯವಾಗಲಿಲ್ಲ. ಟೆಂಪೋ ಮಗುಚಿ ಬಿದ್ದಿದ್ದರಿಂದ ರಸ್ತೆಯಲ್ಲಿ ಮೀನು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ನಿರ್ಮಾಣ ಅವ್ಯವಹಾರ, ನಗರದ ಕಟ್ಟಡಗಳಿಗೆ ದಿಢೀರ್ ವಿಜಿಲೆನ್ಸ್ ದಾಳಿ, ವ್ಯಾಪಕ ಅವ್ಯವಹಾರ ಪತ್ತೆ. ಎಂಡೋಸಲ್ಫಾನ್ ಸಾಲ ಪರಿಹಾರ, ಸರ್ಕಾರ 25 ಕೋಟಿ ಮಂಜೂರಿಗೆ, ಅರ್ಹರ ಪತ್ತೆಗೆ ಜಿಲ್ಲಾಧಿಕಾರಿ ನೇತೃತ್ವ ಸಮಿತಿಗೆ ಅಧಿಕಾರ. ಕೃಷಿಯಲ್ಲಿ ಬಯ ತಂತ್ರಜ್ಞಾನ ಅಳವಡಿಕೆ, ಸಾಧ್ಯತೆ ಬಗ್ಗೆ ಅಧ್ಯಯನ. CPCRIಯಲ್ಲಿ ದ್ವಿದಿನ ರಾಷ್ಟ್ರೀಯ ವಿಚಾರ ಸಂಕಿರಣ ಆರಂಭ. ತಂಬಾಕು ತಡೆಗೆ ವಿಶೇಷ ಪಡೆ ಕಾರ್ಯಾಚರಣೆ ತೀವ್ರ, ಉನ್ನತಾಧಿಕಾರ ಸಭೆಯಲ್ಲಿ ಕಟ್ಟುನಿಟ್ಟಿನ ನಿರ್ದೇಶ. ಇದರೊಂದಿಗೆ ವಾರ್ತೆಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.